ಹಿಂದಿಂದ ಹಿಸ್ಟ್ರಿ ಏನೈತಿ ಅಂದ್ರೆ ಇವತ್ತು ನಾವು ಯಾಕೆ ಸೆಲಿಬ್ರೇಟ್ ಮಾಡ್ತೀವಿ ಅಂತ. ರಂಗೋಲಿ ಬೇರೆನೆ ಕಾಣಕತ್ತದಲ್ಲ ಇದು ನಾಗಪ್ಪ ಅದಾನ. ಇವತ್ತು ನಾಗಪ್ಪ ನಮ್ಮ ಮನೆ ಒಳಗೆ ಬರ್ತಿರ್ತಾರ, ಅದು ಪೂಜೆ ಮಾಡೋದಿರ್ತದ. ನಾಗಪ್ಪನ ಎಂಟ್ರಿ ಒಳಗೆ ಬರೋ ಟೈಪ್ ಮಾಡೋದೇನು? ಒಳಗಿರ್ತ ನಾಗಪ್ಪನ ಉಪವಾಸ ಅಂದ್ರೆ ಇವತ್ತು ಒಳಗೆ ಬರ್ತಿರ್ತಾನ, ಅದು ಪೂಜೆ ಮಾಡೋದು. ಆದ್ರೆ ನಂಗೆ ತೆಗಿಯಕ್ಕೆ ಬರೋಲ್ಲ, ನಗ್ಬೇಡ್ರಿ. ನಾವು ಹೆಂಗೆ ತೆಗಿತೀವಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ಮಾಡ್ತೀವಲ್ಲ ಅದು ಇಂಪಾರ್ಟೆಂಟ್ ಇಲ್ಲ. ಗೊತ್ತಾಯ್ತು? ಕಲ್ಚರ್ನ ಪಾಲಿಸೋದು ಭಾಳ ಇಂಪಾರ್ಟೆಂಟ್. ಅದು ಕಲ್ಚರ್ನ ಯಾಕೆ ಪಾಲಿಸ್ಬೇಕು ಗೊತ್ತೇನು ಬರ್ತೀವಿ? ಇದು ನಾವು ಮಾಡ್ಕೋತ ಹೋದೇವು ಅಂದ್ರೆ ನಮ್ಮ ಮುಂದಿನ ಪೀಳಿಗೆ ಮಾಡ್ಕೋತ ಹೋಗ್ತದೆ. ನೀ ಬಿಟ್ಕೋತ ಹೋದ್ರೆ ಮುಂದಿನ ಪೀಳಿಗೆ ಎಲ್ಲಾನು ಬಿಟ್ಟು ಬಿಡ್ತದ. ಅವ್ರು ನೀ ನಾಗಪ್ಪನಂಗಾರ ತೆಗಿಯಾಕತಿ, ಮುಂದವ್ರಿಗೆ ನಾಗಪ್ಪ ಅಂದ್ರೆ ಏನು ಗೊತ್ತಾಗಿಲ್ಲ ಅವ್ರಿಗೆ. ಇವತ್ತು ಏನು ಮಾಡ್ತಾರ ಅನ್ನೋದೇ ಹುಡುಗರಿಗೆ ಗೊತ್ತ. ನೀವು ಹಿರಿಯರ ಕಲ್ಚರ್ ನಾವು ಮನ್ಯಾಗ ಪಾಲಿಸಿದೇವು ಅಂದ್ರೆ ಅದು ಟ್ರೆಡಿಷನ್ ಫಾಲೋ ಆಗ್ತದ. ಇರಲಿಲ್ಲ ಅಂದ್ರೆ ಮುಗಿತವ್ರ ಕೆಲಸ. ಈಗಿನ ಪೀಳಿಗೆ ಮೊದಲೇ ಅವ್ರಿಗೆ ಟೈಮ್ ಇಲ್ಲ, ಇನ್ನು ಅಂಥದ್ರೊಳಗೆ ಇವು ಏನೋ ಗೊತ್ತೇ ಇದೆ ಅಂದ್ರೆ ಅವ್ರು ಯಾಕೆ ಮಾಡಕ್ ಹೋಗ್ತಾರೆ? ಮುಂದಿನ ಪೀಳಿಗೆ ಇವೆಲ್ಲ ವ್ಯಾನಿಷ್ ಆಗಿ ಹೋಗ್ಬಿಡ್ತಾವ. ಹಬ್ಬಗಳು ಯಾವಾಗ ಬರ್ತಾವ ಯಾವಾಗ ಗೊತ್ತಾಗ ಗೊತ್ತೇ ಆಗಲ್ಲ. ಹಿರಿಯರ್ದು ಒಂದು ಕರ್ತವ್ಯ ಅದ, ಮಾಡೋದ್ರಿಂದ ಮನೆಯೊಳಗೆ ಫಾಲೋ ಮಾಡೋದು. ಟ್ರೆಡಿಷನ್ ಯಾವಾಗಲೂ ಫಾಲೋ ಮಾಡಬೇಕು. ಅವಾಗ ಅದ್ರ ಮಹತ್ವ ಅದೆಲ್ಲ ಹುಡುಗರಿಗೆ ಗೊತ್ತ. ಎಲ್ಲ ಫಂಕ್ಷನ್ ಸುಖೋಪತ್ ಮಿಸ್ ಆದ. ಪೂಜೆ ಎಲ್ಲ ಇದು ಕೊಬ್ಬರಿ ಹಾಲೆ, ನಾವು ಕೊಬ್ಬರಿ ಬೆಲ್ಲ ಹಾಲು ಇದರಲ್ಲೇ ನಾಗಪ್ಪ ಹಾಲು ಹಾಕೋಣ. ಹಾಲು ತುಪ್ಪ ನಗಯ, ಹಾಲು ತುಪ್ಪ ನಗಯ, ಹಾಲು ತುಪ್ಪ ನಗಯ. ಎಲ್ಲರ ಪಾಲ್, ಹಿರಿಯರ ಪಾಲ್, ಎಲ್ಲರ ಪಾಲ್, ಸುಖಿ ಪಾಲ್, ತಾಯಿ ಮುತ್ತನ ಪಾಲ್, ತಗೋಳ ಪಾಲ್. ಅದಕ್ಕೆ ಅರಿಶಿನ ಕುಂಕುಮ ಹಚ್ಚೋದು. ಹೂವು ಏರ್ಸೋಣ. ಹೆಲೋ ಡಾಕ್ಟರ್ಸ್ ಕುಟುಂಬ ಫ್ಯಾಮಿಲಿ, ಇವತ್ತು ನಾಗ ಪಂಚಮಿ ಐತಿ. ಆಮೇಲೆ ಇವತ್ತು ಉಪವಾಸ ಮಾಡ್ತಾರೆ. ಹೆಲೋ ಡಾಕ್ಟರ್ಸ್ ಕುಟುಂಬ ಫ್ಯಾಮಿಲಿ, ಈಗ ನಾವು ಎಲ್ಲರೂ ರೆಡಿ ಆಗಿ ಹೊಂಟೀವಿ. ಈಗ ದೇವ್ರ ಗುಡಿಗೆ ಹೋಗೋದಪ್ಪ. ಈಗ ಎಷ್ಟಾಗಿದೆ ನೋಡಿ ಟೈಮ್? 6 o'clock ಈವ್ನಿಂಗ್. ಇವತ್ತು ಹಬ್ಬದಲ್ಲ, ನಾವು ಉಪವಾಸದ್ದೆಲ್ಲ ಮುಂಜಾನೆ ಆಯ್ತು. ಯಾವನೇ ಮಾಡಿಲ್ಲ ಉಪವಾಸ. ನಿಮ್ಮ ಮಮ್ಮಿ ಮಾಡಿರಲ್ಲ? ಮಮ್ಮ ಮಾಡಿದ್ಲು ಉಪವಾಸ. ನಾವು ಮಸ್ತ್ ತಿಂದ್ವಿ. ಈಗ ನಾವೆಲ್ಲರೂ ರೆಡಿ ಆಗಿವು. ಪಪ್ಪಾನಿಂದಾನೇ ಲೇಟ್ ಆಗತ್ತಿತ್ತು. ಲೇಟ್ ಮಾಡಿದ ಅಕ್ಕಿ ನನ್ನ ಮೇಲೆ ಹಾಕಕತ್ತಾಳ ನೋಡು. ತಾನೇ ಹೇಳಕ್ತಾ ಇರಲ್ಲ ಮಕ್ಕೊಂಡಕ್ಕಿ. ಶ್ರಾವಣ ಐತಿ, ಸಂಡೇ ಐತಿ, ನಮ್ಮ ಸಿದ್ದೇಶ್ವರ ಗುಡಿಗೆ ಹೋಗೋದೈತಿ. ಇವತ್ತು ಉಪವಾಸ ಐತಿ. ನಮ್ದು ಗ್ರಾಮ ದೇವತೆ ಸಿದ್ದೇಶ್ವರ. ಹೌದು, ಬಹಳ ಚಂದ ಮಂದಿರ ಐತದು. ನಾನು ಇವತ್ತು ನೋಡಿ ಅಲ್ಲಿ ಎಷ್ಟು ರಶ್ ಇರ್ತದೆ ಇವತ್ತು. ಹೌದು, ಬಹಳ ರಶ್ ಇರಲ್ಲ. ಇವತ್ತ ನಾಳೆ ಇವತ್ತಿಗಿಂತ ನಾಳೆ ಜಾಸ್ತಿ ರಶ್ ಇರ್ಬೋದು ಮೋಸ್ಟ್ಲಿ. ನಾಳೆ ನಾಗರ ಪಂಚಮಿ ಅಲ್ಲ. ನಾವೆಲ್ಲರೂ ಮೆಹಂದಿನೂ ಹಚ್ಕೊಂಡು ಮಸ್ತ್ ರೆಡಿ ಆಗಿ ಇವತ್ತು. ಚಲೋ ಲೆಟ್ಸ್ ಗೋ. ಕಾರ್ನಾಗ ಒಂದು ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಮಾತಾಡೋದಿತ್ತು. ಇಂಪಾರ್ಟೆಂಟ್ ಅಂದ್ರೆ ಏನೈತಿ? ಇವತ್ತಿನ ದಿವಸ ನಾಳೆ ನಾಗರ ಪಂಚಮಿ ಯಾಕೆ ಮಾಡ್ತಾರ ಅನ್ನೋದು ಹೇಳ್ತೀನಿ. ಇದು ಖರೆ ಅಂದ್ರೆ ನಂಗೂ ಐಡಿಯಾ ಇಲ್ಲ. ನಾ ಕೇಳಿರ್ಬೋದು, ಬಟ್ ನೆನಪು ಆದ್ರೆ ಅದು ನನಗೆ ಎಷ್ಟು ಗೊತ್ತದಲ್ಲ ಅಷ್ಟೆಲ್ಲ ಹೇಳ್ತೀನಿ. ಚಲೋ ಲೆಟ್ಸ್ ಗೋ.
ಇವತ್ತು ಮುಂಜಾನಿನ ಕ್ವಶನ್ ನಾ ಕೇಳಿದ್ದೇವೆ ಕಿ ನಾಗ ಪಂಚಮಿ ಹಿಂದಿಂದ ಹಿಸ್ಟ್ರಿ ಏನೈತಿ ಅಂದ್ರೆ ಇವತ್ತು ನಾವು ಯಾಕೆ ಸೆಲಿಬ್ರೇಟ್ ಮಾಡ್ತೀವಿ ಅದು ನಾವು ಯಾಕೆ ಸೆಲೆಬ್ರೇಷನ್ ಮಾಡ್ತೀವಿ ಗೊತ್ತೇನಪ್ಪ? ಹ್ಮ್ ಅಭಿಮನ್ಯು ಏನ್ ಇದ್ದಲ್ಲಪ್ಪ ಅವತ್ತು ಇದ್ರೊಳಗೆ ಸಾಯ್ತಾನವ ಯುದ್ಧೊಳಗೆ. ಬಟ್ ಆ ಟೈಮ್ದಾಗ ಅವ್ನ ಹೆಂಡತಿ ಹೊಟ್ಟಿ ಇರ್ತಾಳಲ್ಲ, ಅವಾಗೇನು ಹುಡ್ತಾನಲ್ಲ, ಅವ ಮುಂದೆ ಹಸ್ತಿನಾಪುರದ ರಾಜ ಆತನ. ಅವ ರಾಜ ಆದ್ಮೇಲೆ ಅವನಿಗೆ ಏನ್ ಪಟ್ಟಾಭಿಷೇಕ ಆಗ್ತದಲ್ಲ, ಆ ಪಟ್ಟಾಭಿಷೇಕ ಆದ ದಿವಸ ಕಲಿಯುಗ ಎಂಟ್ರಿ ಆಗ್ತದ. ಅವಾಗ ಕಲಿಯುಗ ಏನ್ ಎಂಟ್ರಿ ಅಂದ್ರ ದ್ವಾಪಾರ ಯುಗ ಮುಗಿದು ಕಲಿಯುಗ ಚಾಲು ಆಯ್ತು. ದ್ವಾಪಾರ ಯುಗ ಮುಗಿದು ಕಲಿಯುಗ ಚಾಲು ಆದ್ಮೇಲೆ ಕಲಿಯುಗ ಅವನಿಗೆ ಏನ್ ಕೇಳ್ತಪ್ಪ ಅಂದ್ರೆ ನನಗ ನಿನ್ ಜಾಗದಾಗ ಸ್ಥಾನ ಕೊಡು ನಿನ್ನ ಇದ್ರೊಳಗ ಅಂತ ಹೇಳಿ. ಸೊ ಅವ ಏನ್ ಹೇಳ್ತಾನ, ಸುವರ್ಣ ಇದ್ರೊಳಗೆ ಇರು ಅಂತ ಹೇಳ್ತಾನ. ಆಳಾಗ ಅವ್ನ ಮುಕುಟನು ಸುವರ್ಣ ಇರ್ತದಲ್ಲ, ಅವನು ಅದೊಂದ್ ತಲಿ ಒಳಗ್ ಕೂತ್ ಬಿಡ್ತದ. ಅದು ಕಲಿ ಅಂದ್ರೆ ದುಷ್ಟ ಬುದ್ಧಿ ಬಂದ್ ಬಿಡ್ತದ ಯಾರದು ಅವನಿಗೆ ರಾಜಾಗ. ಕಲಿಯುಗದ ಪ್ರಭಾವ. ದುಷ್ಟ ಯುದ್ಧಿ ಬಂದ ಕೂಡ್ಲೆ, ದುಷ್ಟ ಬುದ್ಧಿ ಬಂದ ಕೂಡ್ಲೆ ಅವ ಏನ್ ಮಾಡ್ತಾನಪ್ಪ ಅಂದ್ರ ಅಲ್ಲಿ ಒಬ್ಬ ಋಷಿ ಕೂತಿರ್ತಾನ. ಆ ಋಷಿ ಏನ್ ಮಾಡ್ತಾನ, ಒಂದು ಸತ್ತ ಹಾವನ್ನ ಅವ್ನ ಕೊಳ್ಳಾಗ ಹಾಕ್ತಾನವ. ಧ್ಯಾನಕ್ಕೆ ಕೂತಿರ್ತಾನವ. ಸತ್ತ ಹಾವನ್ನ ಕೊಳ್ಳಾಗ ಹಾಕದ ಕೂಡ್ಲೆ ಅವರು ಹಾಕಿ ಹೋಗ್ಬಿಡ್ತಾನ. ನಂತರ ಮಂದೆಲ್ಲ ನೋಡ್ತಾರ, ಹಿಂಗ ಋಷಿಗೆ ಯಾರು ಹಾಕ್ಯಾರ ಇದು ಅಂತಾನ. ಹೋಗಿ ಅವನ ಋಷಿ ಮಗನಿಗೆ ಹೇಳ್ತಾರ ಏನು, ಆ ಋಷಿ ಮಗ ಏನ್ ಬರ್ತಾನಲ್ಲ, ನೀ ಸತ್ತ ಹಾವದ್ ನೀ ಯಾವಾಗ ಇದು ಹಾಕಿ ಯಾವ ಹಾಕ್ಯಾನಲ್ಲ ಅವನಿಗೆ ಇಂತಿಷ್ಟು ದಿವಸದೊಳಗ 7 ದಿನದಾಗ ಅವನಿಗೆ ಮೃತ್ಯು ಆಗ್ಬೇಕು ಅಂತ ಹೇಳಿ ಅವ ಹೇಳ್ತಾನೆ. 7 14 ಹಿಂಗೆ ಎಕ್ಸಾಕ್ಟ್ ನನ್ಗೆ ಗೊತ್ತಿಲ್ಲ. ಅಷ್ಟೊಳಗ ಅದೇ ಹಾವಿನ ರಾಜನದಿಂದ ಕಡ್ದು ನೀವು ಅವ ಸಾಯ್ಬೇಕು ಅಂತ ಹೇಳಿ ಅವ ಶಾಪ್ ಕೊಟ್ಬಿಡ್ತಾನ. ಶಾಪ್ ಕೊಟ್ಟು ನಂತರ ಅವ ಅವ್ರಪ್ಪ ಧ್ಯಾನದಿಂದ ಎದ್ದ ಮೇಲೆ ಅವ ಹೇಳ್ತಾನೆ, ಹಿಂಗಿಂಗ ನಿಮ್ಗ ಯಾರು ಸತ್ತ ಹಾವನ್ನ ಕೊಳ್ಳಾಗ ಹಾಕಿದ್ರು ಅವನಿಗೆ ನಾನು ಈ ಟೈಪ್ ಶಾಪ್ ಕೊಟ್ಟಿನಿ ಅಂತ ಹೇಳಿ. ಅವ ತನ ಇಲ್ಲ ನೀ ಅಂತ ತಪ್ಪು ಮಾಡಿದೀನಿ, ಮೂರ್ಖಿದ್ದೀನಿ ಅಂತ ಹೇಳಿ ಅವ ಖುದ್ದು ಋಷಿನೇ, ಅವನಿಗೆ ಗೊತ್ತಿರ್ತದೆ ಎಲ್ಲ ಯಾರು ಹಾಕ್ಯಾರ ಅನ್ನೋದು. ಸೊ ಆ ರಾಜನ್ ಬಲ್ಲಿ ಹೋತಾನ. ರಾಜನ್ ಬಲ್ಲಿ ಹೋಗಿ ಅವನಿಗೆ ಹೇಳ್ತಾನ, ನೋಡು ಹಿಂಗಿಂಗ ನನ್ನ ಮಗ ತಿಳಿಲಾರ್ದೆ ನಿನ್ಗೆ ಶಾಪ್ ಕೊಟ್ಟಾನ. ಸೊ ಆ ಶಾಪರೇ ತಪ್ಪಂಗಿಲ್ಲ, ನೀ ಇಷ್ಟು ದಿವಸ ಒಳಗ ಸಾಯ್ತಿ. ಅದಕ್ಕೆ ನಿನಗೆ ಚಲೋ ತಂಗ ಅಕಸ್ಮಾತ್ತಾಗಿ ಸ್ವರ್ಗ ಸಿಗಬೇಕಾಗಿತ್ತು, ಚಲೋ ಸ್ಥಾನ ಸಿಗಬೇಕಾಗಿತ್ತಪ್ಪ ಅಂದ್ರೆ ಭಗವದ್ಗೀತಾ ಇದು ಮಾಡು, ಪಾರಾಯಣ ಮಾಡು ಅಂತ ಹೇಳ್ತಾನ ನಾವು. ಆಗ ಆಯ್ತು ಅಂತ ಹೇಳಿ ವ್ಯಾಸ ಋಷಿದ ಒಬ್ಬ ಸಣ್ಣ ಮಗ ಇರ್ತಾನೆ. ಅವನ ಕೈಯಿಂದ ಭಗವದ್ಗೀತೆನ ಅವ ಪಾರಾಯಣ ಮಾಡ್ತಾನ, ಅಂದ್ರೆ ಓದಿಸ್ತಾನ. ಓದಿಸಿ ನಂತರ ಏನಾಗ್ತದಪ್ಪ ಅಂತಂದ್ರ 7 ದಿವಸ ಮುಗಿದ್ಮೇಲೆ ಅವ ಏನ್ ಹಣ್ಣುಗಳು ಕೊಟ್ಟಿರ್ತಾನಲ್ಲ, ಎಲ್ಲಿ ಹಾವು ಬರ್ಲಾರ್ದಂಗ ಒಂದು ಇದು ಮಾಡಿರ್ತಾನವ, ಸುರಕ್ಷಾ. ಎಲ್ಲಿ ಹಾವು ಬರ್ಬಾರ್ದು. ಅವ ತಾನು ಸಾಯ್ತಾನ ಗೊತ್ತಿರ್ತದಲ್ಲ, ಎಲ್ಲಾ ಕೋಟಿ ಇಸೋದಕ್ಕೆ ಕಟ್ಟಿರ್ತಾನ, ಎಲ್ಲಾ ಮಾಡಿರ್ತಾನ. ಅವ ಅದ್ರೊಳಗಿರ್ತಾನವ. ಯಾರ್ ಸಾಯಕತ್ತಿತ್ತಾರಂದ್ರ ಈಗ ಮಹಾರಾಜ. ಶಾಪ್ ಆಗಿರ್ತದಲ್ಲ. ಮಹಾರಾಜ ಹೆಸರೇನಿತ್ತು? ಅವನ ಹೆಸರು ಪ್ರತೀಕ್ಷೆ ಹಿಂಗೇನೋ ಅದಪ್ಪ. ಅವನ ಹೆಸರು ನಂಗೆ ಐಡಿಯಾ ಇಲ್ಲ, ಅದು ಗೊತ್ತಿಲ್ಲ ನನಗ. ಅವ ಅರ್ಜುನನ್ ಮೊಮ್ಮಗ, ಅವ ಅಭಿಮನ್ಯನ ಮಗ. ಅವ ಪ್ರಸಾದ ಏನು ಕೊಡ್ತಾನಲ್ಲ ವ್ಯಾಸ ಋಷಿ, ಅದ್ರೊಳಗ ಹುಳ ಇರ್ತದಲ್ಲ, ಹುಳ. ಹಣ್ಣು ಒಳಗ ಒಂದು ಹುಳ ಇರ್ತದ. ಆ ಹಣ್ಣು ಅವನ ಕೈಯಾಗ ತಗೊಂಡ್ಲೆ ಹಣ್ಣು ಒಳಗಿಂದ ಹುಳ ಹಾವಾಗಿವು ಅವನಿಗೆ ಕಚ್ಚಿ ಬಿಡ್ತಾನ. ಅವನಿಗೆ ಕಚ್ಚಿ ಅವ ಸತ್ತು ಬಿಡ್ತಾನ. ರಾಜ ಸತ್ತು ಬಿಡ್ತಾನ. ಮುಂದ ಅವನ ಮಗ ಅಂದ್ರ ಅಭಿಮನ್ಯುವಿನ ಮೊಮ್ಮಗ, ಸತ್ತವ ಅಭಿಮನ್ಯುವಿನ ಮಗ. ಅವ ಏನ್ ಮಾಡ್ತಾನಪ್ಪ ಅಂದ್ರ ಮುಂದ ರಾಜ್ಯಾಭಿಷೇಕ ಆಗ್ತದ, ಅವ ರಾಜ ಆಗ್ತಾನ. ಬಟ್ ಅವನಿಗೆ ನಮ್ಮ ಅಪ್ಪಗ ಹಾವು ಕಡ್ದು ಸತ್ತಲ್ಲ ಅಂತ ಹೇಳಿ ಹಾವಿನ ಮೇಲೆ ಸಿಟ್ಟು ಬಂದ್ಬಿಡ್ತದ ಅವನಿಗೆ ಸಿಕ್ಕಾಪಟ್ಟಿ. ಹಾವಿನ ಮೇಲೆ ಸಿಟ್ಟು ಬಂದು ಅವ ಏನ್ ಮಾಡಕ್ ಚಾಲು ಮಾಡ್ತಾನ, ಒಂದು ಸರ್ಪ ಯಾಗ ಅಂತ ಹೇಳಿ ಮಾಡ್ತಾನ. ಸರ್ಪ ಯಾಗ ಮಾಡಿ ಆ ಯಾಗ ಒಳಗೆ ಎಲ್ಲಾ ಹಾವುಗಳು ಬಂದು ಸುಟ್ಕೊಂಡು ಸಾಯ್ಬೇಕು. ಪೂರಾ ಹಾವಿನ ಒಂದು ವಂಶನೇ ನಿರ್ವಂಶ ಮಾಡ್ತೀನಿ ಅಂತ ಹೇಳಿ ಶಪಥ ಮಾಡ್ತಾನವ. ಅದು ಯತ್ನ ಮಾಡಿಕೊಳ್ಳಿ ಎಲ್ಲಾ ಹಾವುಗಳು ಸಾಯಕತ್ ಬಿಡ್ತಾವ. ಎಲ್ಲಾ ಹಾವುಗಳು ಸಾಯಕತ್ ಬಿಡ್ತಾವ. ಮುಂದ ಯಾವ್ದದು ಹಾವಿನ ರಾಜ ಇರ್ತಾನಲ್ಲ, ಯಾವ ಕಡ್ದಿರ್ತಾನಲ್ಲ, ಅವಂದನ್ನು ಹೆಸರು ತಗೊಂಡು ಸ್ವಾಹ ಮಾಡ್ತಾನವ. ಸ್ವಾಹ ಬಂದ ಕೂಡಲೇ ಅವನಿಗೆ ಅವ ಅಂಜಿ ಹೋಗಿ ಇಂದ್ರದೇವನ ಬಲ್ಲಿ ಸಿಂಹಾಸನಕ್ಕೆ ಅಡ್ಡ ಹಾಕೊಂಡು ಕೂತ್ ಬಿಡ್ತಾನ, ನನಗೆ ಹ್ಯಾಂಗರ್ ಮಾಡಿ ಉಳಿಸತ್ ಹೇಳಿ. ಅದು ಹಾವಿನ ರಾಜ ಪೂರ. ಆಗ ಅವ ಏನ್ ಮಾಡ್ತಾನ, ಇಂದ್ರ ಒಂದು ಇವನಿಗೆ ಸಣ್ಣ ಬ್ರಾಹ್ಮಣಗೆ ಕಳಿಸಿ ಅಲ್ಲಿ ಹೇಳ್ತಾನ, ನೀ ಯಾಗ ಮಾಡಬೇಡ, ಹಾವು ನಶಿಸಿ ಹೋಗಬಾರ್ದು ಅಂತ ಹೇಳಿ ಅವನಿಗೆ ಮಹಾರಾಜನಿಗೆ ಒಲಿಸ್ತಾನವ. ಏನು ಆಳಾಗ ಅವ ಯಜ್ಞ ಸ್ಟಾಪ್ ಮಾಡ್ತಾನ. ಆ ಒಂದು ದಿವಸ ನಾಳೆ ನಾಗಪಂಚಮಿ ದಿವಸ, ಶುಕ್ಲ ಪಕ್ಷದ ಶ್ರಾವಣ ಮಾಸದ
ಪಂಚಮಿ ಅಂದ್ರೆ 5ನೇ ದಿವಸ ಅವತ್ತ ಅದು ಯಜ್ಞ ಸ್ಟಾಪ್ ಮಾಡಿದ ದಿವಸ. ಅಂದ್ರೆ ಆಕ್ಚುಲಿ ನಾಗದ ಪುನರ್ಜನ್ಮ ಇದ್ದಂಗ ಅದು. ಇಲ್ಲಾಂದ್ರೆ ಎಲ್ಲಾ ವಂಶ ಸರ್ವನಾಶ ಆಗಿ ಹೋಗ್ತಿತ್ತು ಅದು ಅವತ್ತಿನ ದಿವಸ. ಹಾ, ಸೊ ಅದನ್ನ ಆಚರಣೆ, ಅದರದೊಂದು ಹೆಸರು ಸಂಬಂಧ ಆಚರಣೆ ಮಾಡ್ತಾರೆ. ಒಂದ್ ಇವೆಂಟ್ ಹೆಂಗಿರ್ತಾವಲ್ಲ, ಅಂದ್ರೆ ಎವ್ರಿ ಫೆಸ್ಟಿವಲ್ ಹಿಂದ ಇಟ್ ದೊಡ್ಡ ಕತಿ ಇರ್ತಾವ. ಪ್ರತಿಯೊಂದು ಏನಪ್ಪ ನಮ್ಮ ಹಿಂದೂ ಧರ್ಮ ಒಳಗೆ ಎಲ್ಲರೂ ಮೂಢನಂಬಿಕೆ ಯಾಕಂದ್ರೆ ಗೊತ್ತಿರ್ಲಾರ ಬಟ್ಟೆ ಮೂಢನಂಬಿಕೆ ಅಂತಾರ. ಹೌದು, ಅದಕ್ಕೊಂದು ಪ್ರತಿಯೊಂದಕ್ಕೂ ಒಂದು ಅರ್ಥ ಅದ, ಹಿಂದ ಕತಿ ಅದ. ಏನು ಈಗ ತಿಳಿತ್ ನಂಗ ಇವತ್ ಯಾಕೆ ಮಾಡ್ತಾರ. ಈಗ ನಾವು ದರ್ಶನ್ ತೊಗೊಂಡು ಬಂದ್ವಿ. ಭಾಳ ಗರ್ದಿ ಐತಿ ಇವತ್ತು ಲಿಟ್ರಲಿ. ಅಲ್ಲಿ ನಮಗೆ ಕುತ್ಕೊಳ್ಳೋ ಅಂಥದ್ದು ಪ್ಲೇಸು ಇದ್ದಿದ್ದಿಲ್ಲ, ಅಂದರೂ ಒಂದು 5 ಮಿನಿಟ್ ಕುತ್ಕೊಂಡು ಬಂದ್ವಿ ನಾವು. ಮತ್ತು ಇವತ್ತಿನ ದಿವಸ ಹೆಂಗೋಯ್ತು? ಚಲೋ ಆಯ್ತು, ಮಸ್ತ್ ಆಯ್ತು. ಸಂಡೇ ಐತೆ, ಆಮೇಲೆ ಫೆಸ್ಟಿವಲ್ ಇತ್ತು, ಮಸ್ತ್ ಮಜಾನು ಬತ್ತು ಇವತ್ತು ದಿವಸ. ಮನಸ್ಸು ಶಾಂತ ಆತಲ್ಲ, ದೇವ್ರ ದರ್ಶನಕ್ಕೆ ಹೋಗಿ ಬಂದ್ರೆ, ದೇವಸ್ಥಾನಕ್ಕೆ ಹೋಗಿ ಬಂದ್ರೆ. ಅಷ್ಟು ಗದ್ಲೆ ಇದ್ರೂ ಸಹಿತ ಎಷ್ಟು ಪೀಸ್ ಆಫ್ ಮೈಂಡ್ ಇರ್ತದ ಗೊತ್ತೇನ ಅಲ್ಲಿ. ಹೌದು, ಖರೇದು. ಅಷ್ಟು ರಶ್ ಅದ, ಬೇರೆ ಕಡೆ ಎಲ್ರಿ ರಶ್ ಇತ್ತು ಅಂದ್ರೆ ಹೆಂಗ ಅನಿಸ್ತದ, ಅಲ್ಲಿ ದೇವಸ್ಥಾನ ಒಳಗೆ ಅಷ್ಟು ರಶ್ ಇದ್ರೂ ಸಹಿತ ಮೈಂಡ್ ಎಷ್ಟು ಪೀಸ್ ಇರ್ತದ. ಹೌದು, ಅದಕ್ಕೆ ಆತರ ಡಿವೈನ್ ಎನರ್ಜಿ ಅಂತ ಹೇಳಿ. ಖರೇದು ಪಾಸಿಟಿವ್ ಅನ್ಸ್ತದೆ, ಪಾಸಿಟಿವ್ ಎನರ್ಜಿ ಇರ್ತದಪ್ಪ. ಹೌದು. ಚಲೋ, ಈಗ ಎಂಡ್ ಮಾಡಮ್ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋನಾಗ ಮತ್ತೆ ಭೇಟಾಗ. ಇದು ವಿಡಿಯೋನು ಭಾಳ ದಿವಸ ಆಗನ ಹಾಕಾಗತ್ತೀವಿ, ಬಿಕಾಸ್ ಎಕ್ಸಾಮ್ಸ್ ಇದ್ದು ಆ್ಯಂಡ್ ಟೈಮ್ ಸಿಗಾಗತ್ತಿದ್ದಿಲ್ಲ. ಸೊ ಯಾ, ಈಗ ನೆಕ್ಸ್ಟ್ ವಿಡಿಯೋನಾಗ ಭೇಟಾಗ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಬಾಯ್.